My dear students, so final exam preparation ಇನ್ನೇನು ಫೈನಲ್ ಎಕ್ಸಾಮಿಗೆ ಕೆಲವೇ ಒಂದಿಷ್ಟು ದಿನಗಳು ಮಾತ್ರ ಉಳಿದಿವೆ. ಸೊ ಅದರ ಸಲುವಾಗಿ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಒಂದು ಹೊಸ ಸೀರೀಸ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಆ ಸೀರೀಸ್ ಬಂದ್ಬಿಟ್ಟು ವಿವೇಕ ವಿಶ್ವಾಸಂ ಅಂತ ಹೇಳಿ. ಈ ಹೆಸರು ಯಾಕಂದ್ರೆ ವಿವೇಕ ವಿಶ್ವಾಸಂ ಅಂದ್ರೆ ಒಂದು ವಿವೇಕಾನಂದರಿಗೆ ಗೌರವ ಸೂಚಕವಾಗಿ, ಸೊ ನನ್ನ ಫೇವ್ರೆಟ್ ಹೀರೋ ಯಾವಾಗಲೂ ಕೂಡ ವಿವೇಕಾನಂದರು. ಸೊ ವಿವೇಕಾನಂದರ ಗೌರವ ಸೂಚಕವಾಗಿ ಈ ಒಂದು ಹೆಸರನ್ನು ಇಡ್ತಾ ಇದ್ವಿ. ಅವ್ರ ಮೇಲೆ ವಿಶ್ವಾಸ ಇಟ್ಟರೆ ಯಾವತ್ತೂ ಕೂಡ ಸೋಲಾಗಲ್ಲ ಅನ್ನೋದು ನನ್ನ ನಂಬಿಕೆ. ಎರಡನೇ, ನಿಮ್ಮ ದೃಷ್ಟಿಯಿಂದ ವಿವೇಕ ಅಂದ್ರೆ ಒಂದು ಬುದ್ಧಿ ಅಂತ, ನಾಲೆಜ್ ಅಂತ. ಸೊ ನಿಮ್ಮ ಒಂದು ನಾಲೆಜ್ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮ ಒಂದು ಪ್ರಿಪ್ರೇಷನ್ ಮೇಲೆ, ಸೊ ನಿಮ್ಮ ಒಂದು ವಿವೇಕದ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇತ್ತು, ವಿಶ್ವಾಸ ಇತ್ತು ಅಂದ್ರೆ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ವಿಜಯ ಸಾಧಿಸಬಹುದು ಅನ್ನೋ ಕಾರಣಕ್ಕಾಗಿ ಈ ಒಂದು ಹೆಸರನ್ನ ಇಡಲಾಗಿದೆ. ಸೊ ಮೊದಲಿಗೆ ನಾವು ಈ ವೆಕ್ಟರ್ಸ್ ಚಾಪ್ಟರ್ ಕಾನ್ಸೆಪ್ಟ್ ಮತ್ತು 1 ಮಾರ್ಕ್ ಕ್ವಶನ್ ನೋಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ ಇದಾವೆ ಅಂದ್ರೆ 1 ಮಾರ್ಕ್ ಇದ್ರೆ ಅದೊಂದು ವಿಡಿಯೋ, 2 ಮಾರ್ಕ್ ಇದ್ರೆ ವಿಡಿಯೋ, 3 ಮಾರ್ಕ್ ಇದ್ರೆ ವಿಡಿಯೋ, 4 ಮಾರ್ಕ್ ಇದ್ರೆ ವಿಡಿಯೋ, 5 ಮಾರ್ಕ್ ಇದ್ರೆ ವಿಡಿಯೋ, ಈ ತರದ ವಿಡಿಯೋಗಳು ಬರ್ತವೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 110 ಪ್ಲಸ್ ಮಾರ್ಕ್ಸ್, ಟೋಟಲ್ 150 ಇರುತ್ತೆ. ಎಲ್ಲ ಆಪ್ಷನ್ಸ್ ಅಂಡ್ ಚಾಯ್ಸ್ ಇರುತ್ತೆ. ಮಿನಿಮಮ್ 110ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಫೈನಲ್ ಎಕ್ಸಾಮ್ ನಲ್ಲಿ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೀರೀಸ್ ಇಂದ. ಸೊ ಅದಕ್ಕೆ ಇದನ್ನು ಪ್ರಾಪರ್ ಆಗಿ ನೋಡ್ತಾ ಹೋಗಿ ಇವುಗಳನ್ನ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ ತಗೊಂಡಿರೋದು ನೋಡ್ರಿ, ವೆಕ್ಟರ್ಸ್ ಚಾಪ್ಟರ್ ಬಂದ್ಬಿಟ್ಟು ಚಾಪ್ಟರ್ ನಂಬರ್ 10 ಇದು ವೆಕ್ಟರ್ಸ್ ಚಾಪ್ಟರ್. ಇದರ ಕಾನ್ಸೆಪ್ಟ್ ಪ್ಲಸ್ 1 ಮಾರ್ಕ್ ಕ್ವಶನ್ ಅನ್ನು ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ವಿ. ಸೊ ಮೊದಲಿಗೆ ವೆಕ್ಟರ್ಸ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ವೆಕ್ಟರ್ಸ್ ಅಂದ್ರೆ ಏನು? ವೆಕ್ಟರ್ಸ್ ಅಂದ್ರೆ ನೋಡ್ರಿ, ಎನಿ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಫಿಸಿಕ್ಸ್ ಕಲ್ತಿರ್ತೀರಿ. ಇಟ್ ಇಸ್ ಅ ಕ್ವಾಂಟಿಟಿ, ಇಟ್ ಇಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಹಂಗಂದ್ರೆ ಮ್ಯಾಥಮೆಟಿಕ್ಸ್ ಒಳಗೆ ವೆಕ್ಟರ್ಸ್ ಅಂದ್ರೆ ಏನು ನೋಡ್ರಿ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇರ್ತದ. ಈ ಲೈನಿಗೆ ಏನದ ರೀ, ಇದೊಂದು ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನಿಗೆ ಯಾವಾಗಲೂ ಫಿಕ್ಸ್ಡ್ ಮ್ಯಾಗ್ನಿಟ್ಯೂಡ್ ಇರುವುದಿಲ್ಲ, ಯಾಕಂದ್ರೆ ಇಟ್ ಇಸ್ ಆಲ್ವೇಸ್ ಎಕ್ಸ್ಟೆಂಡಿಂಗ್ ಇನ್ ಬೋತ್ ಡೈರೆಕ್ಷನ್. ಹೌದಾ? ಸೊ a line of 10 cm ಅಂತ ಯಾವತ್ತೂ ಇರುವುದಿಲ್ಲ. a line segment of 10 cm ಅಂತ ಇರುತ್ತೆ. ನಾವು ಅದನ್ನ ಹೇಳೋದನ್ನ ಹಂಗೆ ಹೇಳ್ತೀವಿ ಲೈನ್ ಆಫ್ ಅಂತ. ಬಟ್ ಲೈನ್ ಸೆಗ್ಮೆಂಟಿಗೆ ಫಿಕ್ಸ್ಡ್ ಮ್ಯಾಗ್ನಿಟ್ಯೂಡ್ ಇರ್ತದ, ಬಟ್ ಲೈನಿಗೆ ಇರುವುದಿಲ್ಲ. ಬಟ್ ಇದು ಎರಡೂ ಕಡೆ ಡೈರೆಕ್ಷನ್ ಇರ್ತದ. ಸೊ ದಿಸ್ ಇಸ್ ಲೈನ್. ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಇದು ಡೈರೆಕ್ಷನ್ ಇರುವುದಿಲ್ಲ, ಇದು ಕಟ್ ಆಗಿರ್ತದ. ಲೈನ್ ದ ಒಂದು ಪಾರ್ಟ್ ಅನ್ನು ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ಇಟ್ಟೆ ಅಂದ್ರೆ ದಿಸ್ ಇಸ್ ದ ಎಂಡ್ ಫಾರ್ ದಿಸ್ ಟು. ಎ ಬಿ ನ ಎಂಡ್ ಇದಕ್ಕೆ, ಇದು ಪಿ ಕ್ಯೂ. ಸೊ ಇದು ಲೈನ್, ಇದು ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟಿಗೆ ಮ್ಯಾಗ್ನಿಟ್ಯೂಡ್ ಅದ, ಲೈನಿಗೆ ಡೈರೆಕ್ಷನ್ ಅದ. ಓಕೆ, ಆದ್ರೆ ಲೈನ್ ಸೆಗ್ಮೆಂಟಿಗೆ ಡೈರೆಕ್ಷನ್ ಇಲ್ಲ, ಲೈನಿಗೆ ಫಿಕ್ಸ್ಡ್ ಮ್ಯಾಗ್ನಿಟ್ಯೂಡ್ ಇಲ್ಲ. ಬಟ್ ವೆಕ್ಟರ್ ಅಂದ್ರೆ ಏನಾಗ್ತದ, ಇಟ್ ಈಸ್ ಲೈನ್ ಸೆಗ್ಮೆಂಟ್ ಬಟ್ ಇಟ್ ಹ್ಯಾಸ್ ಅ ಡೈರೆಕ್ಷನ್. ಎ ಬಿ ಗೆ ನಾನು ಒಂದು ಡೈರೆಕ್ಷನ್ ಕೊಟ್ಟೆ ಅನ್ಕೊಳ್ಳಿ, ದಟ್ ಈಸ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಫಾರ್ ಎಕ್ಸಾಂಪಲ್, ನೀವು ಬಾಗಲಕೋಟ್ ಇಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀರಿ ಅನ್ಕೊಳ್ಳಿ. ದ ಬಸ್ ಈಸ್ ಗೋಯಿಂಗ್ ಫ್ರಮ್ ಬಾಗಲಕೋಟ್ ಟು ಧಾರವಾಡ. The distance between Bagalkot and Dharwad is a line segment, but the direction is important. Whether you are going from Bagalkot to Dharwad or Dharwad to Bagalkot, that is also important. So ಆ ಕಾರಣದಿಂದಾಗಿ ಏನಾಗ್ತದೆ, ಡೈರೆಕ್ಷನ್ ಮ್ಯಾಟರ್ ಆಗ್ತದೆ. ಇದಕ್ಕೆ ನಾವು ವೆಕ್ಟರ್ ಅಂತ ಕರಿತೀವಿ. ವೆಕ್ಟರ್ ಅಂದ್ರೆ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. Okay, in mathematics you can say a directed line segment is called vector. But the definition case is very physics is the definition of very beku. The physical quantities having both magnitude as well as directions are called vectors. So ee vector olaga types bartavri, types of different vectors. ಅದರ ಕಾನ್ಸೆಪ್ಟ್ ಅನ್ನು ನಾವು ಇವತ್ತು ಮಾಡೋಣ. ಅದರ ಜೊತೆಗೆ ಅದರ ಮೇಲೆ ಕೇಳತಕ್ಕಂತ 1 ಮಾರ್ಕ್ ಕ್ವೆಶ್ಚನ್ಸ್ ಗಳನ್ನು ಮಾಡ್ತಾ ಹೋಗೋಣ. ನೋಡ್ರಿ, ಯಾವ್ಯಾವ ಬರ್ತಾವು ಇವು ವೆಕ್ಟರ್ಸ್ ದ ಎರಡು ಪಾಯಿಂಟ್ ಗಳನ್ನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಗುರುತಿಸ್ತೀವಿ. So vectors types ಬರ್ತಾವ. ಫಸ್ಟ್ ಟೈಪ್ ಇಸ್ ಅ ಜೀರೋ ವೆಕ್ಟರ್. ಫಸ್ಟ್ ಟೈಪ್ ಯಾವುದು ಬರ್ತದೆ ಅಂದ್ರೆ ಜೀರೋ ವೆಕ್ಟರ್. ಜೀರೋ ವೆಕ್ಟರ್ ಹೆಂಗ್ ಹೇಳ್ಬೇಕು ನೋಡಿ. A vector whose initial point and terminal point coincides is called zero vector. ಇದು ಒಂದು ಪಾಯಿಂಟ್ ರೀ, ಇದಕ್ಕೆ ಒಂದು ವೆಕ್ಟರ್ ಅಂತ ಬಿಡ್ತೀವಿ ನಾವು. ಅಂದ್ರೆ ಒಂದ ಪಾಯಿಂಟ್ ವೆಕ್ಟರ್ ಇರ್ತೀವಿ ಅಂದ್ರೆ ಅದರ ಅರ್ಥ ಏನು, ಮುಂದೆ ಹೋಗಿಲ್ಲ ಹಿಂದೆ ಹೋಗಿಲ್ಲ, ಇದರ ಮ್ಯಾಗ್ನಿಟ್ಯೂಡ್ ಜೀರೋ ಅದ, ಏನು ವ್ಯಾಲ್ಯೂ ಇಲ್ಲ ಇದಕ್ಕೆ. ಇದರ ಇನಿಷಿಯಲ್ ಪಾಯಿಂಟ್ ಇದೆ, ಫೈನಲ್ ಪಾಯಿಂಟ್ ಇದೆ. So a vector whose initial point and final point ಎರಡು ಏನ coincides is called zero vector. So ಅದನ್ನ ಹೆಂಗ್ ಗುರುತಿಸ್ತೀವಿ, a ಬಾರ್ ನೋಡ್ರಿ, ವೆಕ್ಟರ್ ಮ್ಯಾಲ ಇರತಕ್ಕಂತದ್ದು ಬಾರ್ ಅಂತ ಓದಬೇಕು, b b ಬಾರ್, ಓಕೆ, c c ಬಾರ್, ಅಥವಾ ಜೀರೋ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ 0 ಬಾರ್. ಇದಕ್ಕೆ ಏನಂತೀವಿ ನಾವು, ಜೀರೋ ವೆಕ್ಟರ್ ಅಂತ ಕರಿತೀವಿ. Zero vector ಹಿಂಗೂ ಹೇಳ್ಬೋದು, a vector whose magnitude is 0 is also called zero vector.
But most preferred definition ಅಂದ್ರೆ a vector whose initial point and terminal point coincides is called zero vector. A bar, BB bar, CC bar and 0 bar is the examples for zero vector. Usually 0 bar ಅಂತ ಗುರುತಿಸ್ತಾರೆ. ಅದರ examples A bar, BB bar, CC bar. ಅಂದ್ರೆ ಯೂಶುವಲಿ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ಆ ಒಂದು ಪಾಯಿಂಟ್ ಗೆ ನಾವು ಏನಂತೀವಿ ಜೀರೋ ವೆಕ್ಟರ್ ಅಂತ ಹೇಳಿ ಕರಿತೀವಿ. ಇನ್ ನೆಕ್ಸ್ಟ್ ನಾವು ಯೂನಿಟ್ ವೆಕ್ಟರ್ ಗೆ ಹೋಗೋಣ. ಓಕೆ, ಮುಂದೆ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೆ ನಾನು. ವೆಕ್ಟರ್ ಮ್ಯಾಗ್ನಿಟ್ಯೂಡ್ ನೋಡ್ರಿ, ವೆಕ್ಟರ್ ಹೆಂಗ್ ಗುರುತಿಸ್ತಾರೆ ಗೊತ್ತಿರ್ಬೇಕು ನಿಮಗೆ. ಇದು ಎ ಬಿ ಅಂತ ತಿಳ್ಕೊರಿ. ಎ ಟು ಬಿ ಹೊಂಟದ ಬಾಗಲಕೋಟು ಧಾರವಾಡ, ಹಂಗ ಎ ದಿಂದ ಬಿ ಹೊಂಟದ. ಎ ಮತ್ತು ಬಿ ಅನ್ನೋ ಎರಡು ಪಾಯಿಂಟ್ ಅದಾವು. ಓಕೆ, ಲೈನ್ ಸೆಗ್ಮೆಂಟ್ ಅದ. ಹೆಂಗ ಎ ದಿಂದ ಬಿ ಹೊಂಟಿರೋದ್ರಿಂದ ಎ ದಿಂದ ಬಿ ಡೈರೆಕ್ಷನ್, ಸೊ ದಿಸ್ ಇಸ್ ಅ ವೆಕ್ಟರ್. ಸೊ ಎ ಬಿ ಬಾರ್ ಅಂತ ಅನ್ಬಹುದು ಅಥವಾ ಎ ಬಿ ವೆಕ್ಟರ್ ಅನ್ಬಹುದು. ಓಕೆ, ಸೊ ಈ ಎ ಬಿ ವೆಕ್ಟರ್ ಆಯ್ತು. ದಿಸ್ ಈಸ್ ಬಾರ್ ಎ ಬಿ ವೆಕ್ಟರ್. ಇದ್ರ ಮ್ಯಾಗ್ನಿಟ್ಯೂಡ್ ಅಂದ್ರೆ ಹೆಂಗ್ ಗುರುತಿಸ್ತಾರೆ ನೋಡ್ರಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಅಂತ ಓದ್ಬೇಕು, ಇದನ್ನ ಮಾಡ್ಯುಲಸ್ ಅಂತ ಓದ್ಬೇಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್, ಅಥವಾ ಇದನ್ನ ನಾವು ಬಾರ್ ಅಂತ ತೆಗೆದು ಬರೀ ಎ ಬಿ ಅಂತೂ ಬರೀತಾರೆ. ಬರೀ ಎ ಬಿ ಅಂತ ಬರೆದ್ರ ಆ ವೆಕ್ಟರ್ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ನಾವು ಇಲ್ಲಿ ರಿಪ್ರೆಸೆಂಟ್ ಮಾಡತ್ತಿಲ್ಲ ಅಂತ ಅರ್ಥ. ಓಕೆ ಫೈನ್. ಸೊ ಈಗ ಏನಾಯ್ತು, ಜೀರೋ ವೆಕ್ಟರ್ ಆಯ್ತು. ಇನ್ ಸೆಕೆಂಡ್ ಒನ್ ತಗೊಳ್ಳೋನು ಯೂನಿಟ್ ವೆಕ್ಟರ್. ವಾಟ್ ಈಸ್ ದ ಯೂನಿಟ್ ವೆಕ್ಟರ್? ಯೂನಿಟ್ ವೆಕ್ಟರ್ ಅಂದ್ರೆ ಏನು? ನೋಡಿ, ಯೂನಿಟ್ ವೆಕ್ಟರ್ ಅಂದ್ರೆ a vector whose magnitude is unity. ಅಂದ್ರೆ a ದಿಂದ b ಗೆ ಒಂದು ವೆಕ್ಟರ್ ಅದ ಅಂತ ತಿಳ್ಕೊಳ್ಳಿ. ನಾವು ನೀವು ಎದುರುಗಡೆ ಡಿಸ್ಟೆನ್ಸ್ ತಗೊಳ್ತೀವಿ ನಮಗೆ ಮ್ಯಾಟರ್ ಆಗ್ತದೆ. ನೀವು ಕಿಲೋಮೀಟರ್ ಒಳಗಡೆ ಇಲ್ಲಿ ಕತ್ತಿದ್ರೆ 1 ಕಿಲೋಮೀಟರ್, ಸೆಂಟಿಮೀಟರ್ ನೀವು ಕನ್ಸಿಡರ್ ಮಾಡ್ತಾ ಇದ್ರೆ 1 ಸೆಂಟಿಮೀಟರ್, ಮಿಲಿಮೀಟರ್ ಕನ್ಸಿಡರ್ ಮಾಡ್ತಾ ಇದ್ರೆ 1 ಮಿಲಿಮೀಟರ್, ಮೀಟರ್ ಕನ್ಸಿಡರ್ ಮಾಡ್ತಾ ಇದ್ರೆ 1 ಮೀಟರ್. ಸೊ ಇದರ ಡಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ನಾವು ಬಾಗಲಕೋಟೆ ಟು ಧಾರವಾಡ ತಗೊಂಡಿವಿ. ಬಾಗಲಕೋಟೆ ಟು ಧಾರವಾಡ ತಗೊಂಡಾಗ ಸೊ ಇದರ ಡಿಸ್ಟೆನ್ಸ್ ಅನ್ನು 1 ಕಿಲೋಮೀಟರ್ ಅನ್ಕೋತೀನಿ ನಾನು. ಸೊ ದಟ್ ಈಸ್ ಅವರ್ ಯೂನಿಟಿ. ಹೌದಾ? A vector whose magnitude is 1 unit or a vector whose magnitude is 1 unity is called unit vector. So ಅವಾಗ ನೋಡ್ರಿ, ಯಾವಾಗಲೂ ಕೂಡ if AB is a unit vector, magnitude of AB ಅನ್ನು ಯಾವಾಗಲೂ 1 ಅಂತ ತಗೋಬಹುದು. ಇದು ನೆನಪಿಟ್ಕೊಳ್ಳಿ, ಬಹಳ ಮುಂದೆ ಯೂಸ್ ಆಗ್ತದೆ. ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಯಾವಾಗಲೂ 1 ಅಂತ ತಗೋಬಹುದು. A vector whose magnitude is unity is called unit vector. In third one ಬರ್ತಕ್ಕಂಥದ್ದು ನೋಡ್ರಿ, very important, negative of a vector. ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ಹೇಳಿ ಬರ್ತದೆ ನೋಡ್ರಿ. ನೆಗೆಟಿವ್ ವೆಕ್ಟರ್ ಅಂತ ಇರೋದಿಲ್ಲ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನೆಗೆಟಿವ್ ವೆಕ್ಟರ್ ಅಂತ ಇರ್ತಾರೆ ಅಂತ. ನೋ, ನೆಗೆಟಿವ್ ವೆಕ್ಟರ್ ಅಂತ ಇರೋದಿಲ್ಲ. ನೆಗೆಟಿವ್ ವೆಕ್ಟರ್ ಅಂತ ಕೇಳಿದಾರೆ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟುಡ್ ಇಟ್ಸ್ ಎ ನೆಗೆಟಿವ್ ಆಫ್ ಅ ವೆಕ್ಟರ್. ಒಂದು ವೆಕ್ಟರ್ ಕೊಟ್ಟಿರ್ತಾರ, ಅದಕ್ಕೆ ನಾವು ನೆಗೆಟಿವ್ ಹೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಎ ಬಿ ಅನ್ನೋದು ವೆಕ್ಟರ್. ಓಕೆ, ಸೊ ಹಿಂಗದ ಅಂತ ತಿಳ್ಕೊಳ್ಳಿ. ಸೊ ಇದ್ರ ನೆಗೆಟಿವ್ ಅಂದ್ರೆ ಏನು? ಇದ್ರ ಉಲ್ಟಾ ರೀ, ಪಿ ಕ್ಯೂ. ಫಾರ್ ಎಕ್ಸಾಂಪಲ್ ಬಾಗಲಕೋಟು ಧಾರವಾಡ ಹೊಂಟಿದ್ರಿ, ಒಂದಿಷ್ಟು ಮರುದಿನ ಧಾರವಾಡ ಟು ಬಾಗಲಕೋಟೆ ಬಂದ್ರೆ ಅದ್ರ ಎಕ್ಸಾಕ್ಟ್ ನೆಗೆಟಿವ್ ಅದು. ಅಂದ್ರೆ ಹೆಂಗ್ ಹೇಳ್ಬೋದು, ದ ನೆಗೆಟಿವ್ ಆಫ್ ಅ ಗಿವನ್ ವೆಕ್ಟರ್ ಎ ಈಸ್, ಎ ಅನ್ನೋದೊಂದು ವೆಕ್ಟರ್ ಅನ್ಕೋರಿ. ಸಿಂಗಲ್ ಲೆಟರ್ ಲೇ ಗುರುತಿಸಿದ್ರೆ ಸ್ಮಾಲ್ ಲೆಟರ್ ಯೂಸ್ ಮಾಡ್ಕೋಬೇಕು, ಡಬಲ್ ಲೆಟರ್ ಲೇ ಗುರುತಿಸಿದ್ರೆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ಕೋಬೇಕು. ದ ನೆಗೆಟಿವ್ ಆಫ್ ದ ಗಿವನ್ ವೆಕ್ಟರ್ ಎ ಈಸ್ equal to its magnitude but opposite in its direction. A vector which is in equal to the magnitude of the given vector A but opposite in direction to the given vector A is called negative of the given vector A. ತಿಳಿತಲ್ಲ, ಇದೊಂದು A ವೆಕ್ಟರ್ ಅನ್ಕೋರಿ. ಸೊ ದಿಸ್ ಇಸ್ ಅವರ್ ನೆಗೆಟಿವ್ ವೆಕ್ಟರ್. ಸೊ ಅದಕ್ಕೆ ನಾನು ಇದಕ್ಕೆ ಏನಂತನು, ಆ ವೆಕ್ಟರ್ which is equal ಇರಬೇಕು ಮ್ಯಾಗ್ನಿಟ್ಯೂಡ್, which is equal in magnitude, ಇದು ಎಷ್ಟದ ಇದು ಅಷ್ಟೇ ಇರಬೇಕು. which is equal in magnitude to the given vector A but opposite in direction to the given vector A, then that vector is called negative of the given vector A. ಸೊ ಈ ತರ ಇದನ್ನ ಹೇಳ್ಬೋದು. ಇದು ಇಂಪಾರ್ಟೆಂಟ್, ಬಹಳ ಸಲ ಕೇಳಿದ್ದಾರೆ ಈ ಒಂದು ಡೆಫಿನಿಷನ್. ಓಕೆ, ಯೂನಿಟ್ ವೆಕ್ಟರ್ ನೆಗೆಟಿವ್ ವೆಕ್ಟರ್ ಅನ್ನ ಬಹಳ ಸಲ ಡೆಫಿನಿಷನ್ ಆಗಿ ಕೇಳಿದಾರೆ ನೋಡ್ರಿ. ವೆಕ್ಟರ್ಸ್ ಚಾಪ್ಟರ್ ಮೇಲೆ 1 ಮಾರ್ಕಿಗೆ ಒಂದು ಡೆಫಿನಿಷನ್ ಬರೋ ಚಾನ್ಸ್ ಇರ್ತದೆ. ಸೊ ಲಕ್ಷ್ಯ ಕೊಡಬೇಕು. ರೈಟ್, ಮುಂದೆ ವೆಕ್ಟರ್ ಹೆಂಗ್ ಗುರುತಿಸ್ತಾರೆ ನೋಡ್ರಿ, ಹಿಂಗಿರ್ತದೆ ಯಾವಾಗ 2i + 3j + 4k. ದಿಸ್ ಇಸ್ ಅ ರಿಪ್ರೆಸೆಂಟೇಷನ್ ಆಫ್ ವೆಕ್ಟರ್. ಒಂದು ವೆಕ್ಟರ್ ಯಾವಾಗಲೂ ಹಿಂಗಿರ್ತದೆ. ಏನಿದ್ರ ಅರ್ಥ ನೋಡ್ರಿ, i j k these are the direction components along the x axis, y axis and z axis. ನೀವು 3 ಡೈಮೆನ್ಷನಲ್ ಜಿಯೋಮೆಟ್ರಿ ನೋಡಿರ್ತೀರಿ, ಇವು 3 ಎಕ್ಸಸ್ ಇರ್ತಾವು, x y z. ನೀವು ಹೆಂಗಾದ್ರೂ ತಗೋಬಹುದು.
ಎಕ್ಸ್ ಎಕ್ಸಿಸ್ ಕೂಡ ಎಷ್ಟು ಅದಕ್ಕೆ ಹೋಗ್ಯದ, ವೈ ಆಕ್ಸಿಸ್ ಕೂಡ ಅದ್ರ ಕಾಂಪೋನೆಂಟ್ ಎಷ್ಟು ಅದ, ಜೆಡ್ ಎಕ್ಸಿಸ್ ಕೂಡ ಎಷ್ಟು ಕಾಂಪೋನೆಂಟ್ ಅದ, ಅವುಗಳನ್ನ ಇವು ರಿಪ್ರೆಸೆಂಟ್ ಮಾಡ್ತಾವ. ನೋಡ್ರಿ ಬರೇ 2 3 4 ಇವು ಕಷ್ಟಕ್ಕೆ ಏನಂತಾರ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತ ಕರೀತಾರ. These are called as scalar components. 2 3 4, whereas 2i 3j 4k, these are called vector components. ನೋಡಿ sometimes write the vector components at 1 mark ಗೆ ಹೇಳ್ತಾನೆ. ಬಹಳಷ್ಟು ಹುಡುಗರು ಏನು ಮಾಡ್ತಾವ ij ಗೆ ಬರೆದು ಬಿಡ್ತಾವ. ij ಗೆ ಅಂದ್ರೆ ಬರೀ ಡೈರೆಕ್ಷನ್ ಆತ. ವೆಕ್ಟರ್ ಅಂದ್ರೆ ಏನು, it should have both magnitude as well as direction. So ಎರಡು ಕೂಡಿಸಿ ಬರೀಬೇಕು. 2i 3j 4k, those are vector components. 2 3 4 only magnitude of the scalar, those are scalar components. ಲಕ್ಷ ಕೊಡ್ರಿ, ಸ್ಕೇಲಾರ್ ಅಂದ್ರೆ 2 3 4 ಬರೀತೀರಿ, ವೆಕ್ಟರ್ ಅಂದ್ರೆ ij ಗೆ ಬರೆದು ಬಿಡೋ ಚಾನ್ಸ್ ಇರ್ತದೆ. ಇದು ಡೈರೆಕ್ಷನ್ ತೋರಿಸ್ತದ ಅಂತ. ನೋ, ವೆಕ್ಟರ್ ಅಂದ್ರೆ ಡೈರೆಕ್ಷನ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಸೊ ದೆನ್ 2i 3j 4k ಇವು ವೆಕ್ಟರ್ ಕಾಂಪೋನೆಂಟ್ಸ್ ಆಗ್ತವೆ. ಸೊ ಇವು ಮೂರಾದು. ಇನ್ನೊಂದಿಷ್ಟು ಡೆಫಿನಿಷನ್ಸ್ ಅದಾವ, ಅವನಷ್ಟು ನೋಡೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವೀಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಕೋ ಇನಿಷಿಯಲ್ ವೆಕ್ಟರ್, ಕೊಲಿನಿಯರ್, ಕೋಪ್ಲೇನಾರ್ ವೆಕ್ಟರ್ ಡೆಫಿನಿಷನ್ಸ್ ನೋಡ್ತಾ ಇದ್ದೀವಿ. ನೋಡ್ರಿ, ಫೋರ್ತ್ ಒನ್ ಕೋ ಇನಿಷಿಯಲ್ ವೆಕ್ಟರ್ಸ್. ಕೋ ಇನಿಷಿಯಲ್ ವೆಕ್ಟರ್ಸ್ ಅಂದ್ರೆ ಏನು, ಹೆಸರು ಒಳಗದ ಕೋ ಇನಿಷಿಯಲ್. ಕೋ ಅಂದ್ರೆ ನೀವು ಕೂಡಿ ಕಲಿತಿರಲಿಲ್ಲ, ಈಗ ಗರ್ಲ್ಸ್ ಅಂಡ್ ಬಾಯ್ಸ್ ಕೂಡಿ ಒಂದ ಕಾಲೇಜ್ ಕಲಿಯೋದ್ರಿಂದ ಕೋ ಕಾಲೇಜ್ ಅಂತ ಹೇಳಿ ಕರೀತಾರೆ, ಅಂದ್ರೆ ಜೊತೆಗೆ ಅಂದಾಗ. ಓಕೆ, ಕೋ ಇನಿಷಿಯಲ್ ಅಂದ್ರೆ 2 or more vectors having the initial and the starting point same ಇರಬೇಕು. 2 or more vectors having the same initial point are called co-initial vectors. Here the vectors are having the same starting point, so hence they are called co-initial vectors. Nodri, this is O, A, B, C. These are the three vectors. Okay, 2 or more vectors having the same initial point. All the vectors are having the same initial point as O. So 2 or more vectors having the same initial point are called co-initial vectors. ಅದೇ ತರ co-terminal ಅಂತ ಒಂದು ಬರ್ತದ. Co-terminal ಅಂದ್ರೆ ಹೆಂಗಿರ್ತದ ನೋಡ್ರಿ, 2 or more vectors having the same final point. Terminal ಅಂದ್ರೆ ಏನು, end point. Same terminal point are called co-terminal vectors. Next, collinear vectors ಅನ್ನು ಹೆಂಗೆ ಹೇಳ್ಬೋದು? Collinear vectors ಅನ್ನ ಹೆಂಗಿರ್ತದ ನೋಡ್ರಿ, ಈಗ ಒಂದು ಎರಡು ವೆಕ್ಟರ್ ಅದಾವ ಅನ್ಕೋ. This is a vector, this is a vector. A vector, B vector. ನೋಡ್ರಿ, ಒಂದ ಲೆಟರ್ ಅಲ್ಲಿ ಗುರುತಿಸಿದ್ರೆ ಸ್ಮಾಲ್ ವೆಕ್ಟರ್ ಗುರುತಿಸಬಹುದು, ಎರಡು ಲೆಟರ್ ಆದ್ರೆ A B B C ಕ್ಯಾಪಿಟಲ್ ತಗೋಬಹುದು. ಓಕೆ, ಸೊ ಇವೆರಡಕ್ಕೂ ನಾವು ಏನಂತೀವಿ, ಕೊಲಿನಿಯರ್ ಅಂತೀವಿ. ಅಥವಾ A ಇಲ್ಲೊಂದದ C. ಓಕೆ, ಸೊ ಈ C ವೆಕ್ಟರ್ ಗೆ ಮತ್ತು A ವೆಕ್ಟರ್ ಗೆ ನಾವು ಕೊಲಿನಿಯರ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ 2 or more vectors having the same support. ಇದಿತ್ತಂದ್ರೆ ಇದಕ್ಕೆ ನಾವು ಕಂಟಿನ್ಯೂ ಆಗಿತ್ತಂದ್ರೆ ಸೇಮ್ ಸಪೋರ್ಟ್ ಅಂತ ಕರಿತೀವಿ, ಕೆಳಗಿತ್ತಂದ್ರೆ ಪ್ಯಾರಲಲ್ ಸಪೋರ್ಟ್ ಅಂತ ಕರಿತೀವಿ. 2 or more vectors having the same support or parallel support are called collinear vectors. Okay, 2 or more vectors having the same support or parallel support are called collinear vectors. Coplanar vectors ಅಂದ್ರೆ ಏನು, 2 or more vectors lying in the same plane. ನೋಡ್ರಿ, ಒಂದ ಪ್ಲೇನ್ ದಾಗ ಇದ್ದು ಅಂತ ತಿಳ್ಕೊರಿ, ಹಿಂಗ್ ತಗೊಂಡ್ಬೇಡ, ಇಲ್ಲೇ ಒಂದದ, ಇಲ್ಲೇ ಒಂದದ, ಇಲ್ಲೇ ಒಂದದ, ಹಿಂಗದಾವ. ಇವು ಮೂರು ಏನದಾವು, ಒಂದ ಪ್ಲೇನ್ ದಾಗ ಅದಾವ. ಒಂದ ಪ್ಲೇನ್ ಅಂದ್ರೆ ಇದೊಂದು ಬೋರ್ಡ್, ಇದೊಂದು ಪ್ಲೇನ್, ರೈಟ್? ನೀವು ಬರಿತಕ್ಕಿರ್ತಕ್ಕಂಥ ಪೇಪರ್, ದಟ್ ಇಸ್ ಅ ಪ್ಲೇನ್. ನಿಮ್ ಸರ್ ಎಕ್ಸ್ಪ್ಲೇನ್ ಮಾಡುವಂತ ವೈಟ್ ಬೋರ್ಡ್ ಅಥವಾ ಬ್ಲಾಕ್ ಬೋರ್ಡ್, ದಟ್ ಇಸ್ ಅ ಪ್ಲೇನ್. ದಿಸ್ ವಾಲ್ ಇಸ್ ಅ ಪ್ಲೇನ್, ದಿಸ್ ವಾಲ್ ಇಸ್ ಅ ಪ್ಲೇನ್. ಎಲ್ಲಾ ವೆಕ್ಟರ್ಗಳು ಒಂದ ಪ್ಲೇನ್ ದಾಗ ಇದ್ದು ಅಂದ್ರೆ ಅಂತ ವೆಕ್ಟರ್ಸ್ ಗೆ ಕೋಪ್ಲೇನಾರ್ ವೆಕ್ಟರ್ಸ್ ಅಂತ ಕರೀತಾರೆ. 2 or more vectors having lying in the same plane are called coplanar vectors. ನೋಡ್ರಿ, ಇದ್ರೊಳಗೆ ಹೈಯೆಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ಮೂರೊಳಗೆ ಒಂದು ಬರ್ತದೆ, ಯೂನಿಟ್ ವೆಕ್ಟರ್ ಅಂಡ್ ನೆಗೆಟಿವ್ ಆಫ್ ಅ ವೆಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫೈನಲ್ ಎಕ್ಸಾಮ್ ಪ್ರಿಪರೇಷನ್. ಈಕ್ವಲ್ ವೆಕ್ಟರ್ಸ್, ಪೊಸಿಷನ್ ವೆಕ್ಟರ್, ಲೈಕ್ ವೆಕ್ಟರ್, ಅನ್ಲೈಕ್ ವೆಕ್ಟರ್ಸ್. ಈ ಲೈಕ್ ಅನ್ಲೈಕ್ ಮುಗಿಸ್ಬಿಡುತ್ತೆ ನೋಡ್ರಿ. ಲೈಕ್ ವೆಕ್ಟರ್ಸ್ ಅಂದ್ರೆ ಏನು, 2 or more vectors are having the same direction. ನೋಡ್ರಿ, ಎ ಬಿ ಅನ್ನೋದೊಂದು ವೆಕ್ಟರ್, ಪಿ ಕ್ಯೂ ಅನ್ನೋದೊಂದು ವೆಕ್ಟರ್ ಅನ್ಕೋರಿ, ರೈಟ್? ಸೊ ಇದ್ರ ಡೈರೆಕ್ಷನ್ ಎರಡೂ ಸೇಮ್ ಇತ್ತು ಅನ್ಕೋರಿ, ರಿಗಾರ್ಡ್ಲೆಸ್ ಆಫ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಈಗ ಹಿಂದೆ ಚಾಲು ಆಗಿರೋ ನಡೀತದ. ಓಕೆ, ವಾಟ್ ಡೈರೆಕ್ಷನ್ ಸೇಮ್ ಇರಬೇಕು. ಡೈರೆಕ್ಷನ್ ಸೇಮ್ ಇದ್ದು ಅಂದ್ರೆ ಲೈಕ್ ವೆಕ್ಟರ್ಸ್, ಡೈರೆಕ್ಷನ್ ಅಪೋಸಿಟ್ ಇದ್ದು ಅಂತ ತಿಳ್ಕೊರಿ, ಅನ್ಲೈಕ್ ವೆಕ್ಟರ್ಸ್. 2 or more vectors having same direction are called like vectors. 2 or more vectors having opposite direction are called unlike vectors. Magnitude ಸಂಬಂಧ ಇಲ್ಲ, ಯಾವುದರ ಹೆಚ್ಚಿರಲಿ ಯಾವುದರ ಕಡಿಮೆ ಇರಲಿ. ಸ್ಟಾರ್ಟಿಂಗ್ ಪಾಯಿಂಟ್ ಸಂಬಂಧ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಒಂದ್ ಇಲ್ಲಿಂದ್ರ ಚಾಲು ಆಗ್ಯದ, ಒಂದ್ ಇಲ್ಲಿಂದ್ರ ಚಾಲು ಆಗ್ಯದ, ಬಟ್ ಈ ಬಸ್ಸು ಹಿಂಗ ಹೊಂಟದ, ಈ ಬಸ್ಸು ಹಿಂಗ ಹೊಂಟದ ಅನ್ಕೋರಿ, then those two are called as like vectors. ಅಥವಾ ಒಂದು ಅಲ್ಲಿಂದ್ರ ಬರ್ಲಿಕ್ಕತ್ತದ, ಹಿಂಗ್ ಬರ್ಲಿಕ್ಕತ್ತದ, ಒಂದು ಇಲ್ಲಿಂದ್ರ ಹೊಂಟದ, ಹಿಂಗ್ ಹೊಂಟದ, ಅಪೋಸಿಟ್ ಡೈರೆಕ್ಷನ್ ಆಯ್ತು, ಅನ್ಲೈಕ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್ ಅಂದ್ರೆ ಏನು? ಈಕ್ವಲ್ ವೆಕ್ಟರ್ಸ್ ನೋಡಿ ಎಲ್ಲಾನು ಈಕ್ವಲ್ ಆಗಿ ಇರಬೇಕ್ರಿ, ಡೈರೆಕ್ಷನ್ ಸೇಮ್ ಇರಬೇಕು, ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರಬೇಕು. ದಿಸ್ ಈಸ್ ವೆಕ್ಟರ್ ಸಿ, ದಿಸ್ ಈಸ್ ವೆಕ್ಟರ್ ಡಿ, ಇದರದು ಡೈರೆಕ್ಷನ್ 10 ಯೂನಿಟ್ಸ್, ಇದರದು ಡೈರೆಕ್ಷನ್ 10 ಯೂನಿಟ್ಸ್ ಅನ್ಕೋ. Two or more vectors are said to be equal vectors if they are having the same direction and equal in magnitude. Two or more vectors equal in magnitude and having the same direction are called equal vectors. Position vector andre ಏನು? A vector which is having its initial point and final point as O and P. Okay, original ತಗೊಂಡಿರ್ತೀವಿ ನಾವು O and P. Then P is called the position vector with respect to O. ಹೌದಾ? ಒರಿಜಿನ್ ಇಂದ ಯಾವುದೋ ಒಂದು ಪಾಯಿಂಟ್ ತಗೊಂಡಿವಿ ಅಂದ್ರೆ ಆ ಪಾಯಿಂಟ್ ದ ಪೊಸಿಷನ್ ವೆಕ್ಟರ್ ಅದ. ಇಲ್ಲಿ ನಾನು A ತಗೊಂಡಿ ಅನ್ಕೋರಿ, ಒರಿಜಿನ್ ಇಂದ್ರನ ತಗೋಬೇಕು. O ಒರಿಜಿನ್ ಇಂದ ತಗೊಂಡಿ ಅಂದ್ರೆ A ದ ಪೊಸಿಷನ್ ವೆಕ್ಟರ್ OA, P ದ OP, C ತಗೊಂಡಿ ಅಂದ್ರೆ OC ಆದ್ರೆ C ದ ಪೊಸಿಷನ್ ವೆಕ್ಟರ್ OC. ಯಾವುದೋ ಪೊಸಿಷನ್ ವೆಕ್ಟರ್ ಆಫ್ n ಕೇಳಿದ್ರೆ ತಿಳ್ಕೊರಿ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ON. ಪೊಸಿಷನ್ ವೆಕ್ಟರ್ ಆಫ್ L OL. ಈ ತರ ನಿಮ್ಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ದ ಡೆಫಿನಿಷನ್ಸ್ ಆಫ್ ಆಲ್ ದ ವೆಕ್ಟರ್ಸ್. ಮುಂದೊಂದು ವೆಕ್ಟರ್ ಹೆಂಗಿರ್ತದ ನೋಡ್ರಿ, ಇಲ್ಲಿ ಬರೀತೀನ. ದಿಸ್ ಇಸ್ ಅ ವೆಕ್ಟರ್ 2i + 3j - 4k. ಇದರ ಅರ್ಥ ಏನು? ಎ ಬಿ ಅನ್ನೋದು ವೆಕ್ಟರ್ ತಗೊಂಡ ನಾನು, ಇದರ ಅರ್ಥ ನೋಡ್ರಿ, ದಿಸ್ ವೆಕ್ಟರ್ ಇಸ್ ಹ್ಯಾವಿಂಗ್ ಇನ್ 3 ಡೈಮೆನ್ಷನ್, ವೆಕ್ಟರ್ ಅಂದ್ರೆ 3 ಡೈಮೆನ್ಷನ್ ಇರ್ತದ. ಓಕೆ, ಸೊ ಇದರ ಕಾಂಪೋನೆಂಟ್ ಇನ್ x axis 2 ಅದ, on y axis 3 ಅದ, on z axis -4 ಅದ. ಇಷ್ಟು ನೆನಪಿಡಬೇಕಷ್ಟೇ. 2 3 -4 ಇವಕ್ಕೆ ಏನಂತಾರ? 2 3 -4 ಸ್ಕೇಲಾರ್ ಕಾಂಪೋನೆಂಟ್ ಅಂತ. ಯಾಕಂದ್ರೆ ಸ್ಕೇಲಾರ್ ಅನ್ನು ರಿಪ್ರೆಸೆಂಟ್ ಮಾಡ್ತಾವಲ್ಲ. ವೆಕ್ಟರ್ ಕಾಂಪೋನೆಂಟ್ ಏನಾಗ್ತದ? ಬಹಳಷ್ಟು ಜನ i j ಗೆ ಬರೆದು ಬಿಡ್ತಾರ, ರಾಂಗ್. ಎಲ್ಲಾನು ತಗೊಂಡ್ ಬರಿಬೇಕು, ಯಾಕಂದ್ರೆ ವೆಕ್ಟರ್ ಅಂದ್ರೆ ಎರಡು, ಮ್ಯಾಗ್ನಿಟ್ಯೂಡ್ ಹೌದು, ಡೈರೆಕ್ಷನ್ ಹೌದು. ಸೊ 2i 3j -4k ಇವೇ ನೀವು ವೆಕ್ಟರ್ ಕಾಂಪೋನೆಂಟ್ಸ್. ಬರೇ 2 3 4 ಇವೇ ನೀವು ಸ್ಕೇಲಾರ್ ಕಾಂಪೋನೆಂಟ್. ಸೊ ಇಷ್ಟು ಏನಿದೆ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ವೆಕ್ಟರ್ಸ್. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಇದ್ದರೆ ನೀವು ಏನು ಬೇಕಾದ್ರೂ ವೆಕ್ಟರ್ಸ್ ಅಲ್ಲಿ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡಿಬಿಡು, ನಾವೀಗ 1 ಮಾರ್ಕಿನ ಹಿಂದೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ತಗೊಳ್ಳೋದು. ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ 1 ಮಾರ್ಕ್ ಕ್ವಶನ್ಸ್ ಅಂತ ತಗೊಂಡಿದ್ದೀನಿ ನೋಡ್ರಿ. ಫಸ್ಟ್ ಕ್ವಶನ್ ತಗೊಂಡಿದ್ದೀನಿ, ಡಿಫೈನ್ ನೆಗೆಟಿವ್ ಆಫ್ ಅ ವೆಕ್ಟರ್. ಮಾರ್ಚ್ 2015 and 2020 ಎರಡು ಸಲ ಕೇಳಿದ. ನಾವು ಈಗಾಗಲೇ ಡೆಫಿನಿಷನ್ ಹೇಳಿದ್ದೀವಿ, ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ನೆಗೆಟಿವ್ ಆಫ್ ಅ ವೆಕ್ಟರ್, ದ ನೆಗೆಟಿವ್ ಆಫ್ ಅ ಗಿವನ್ ವೆಕ್ಟರ್ A is the vector which is in equal in magnitude to the given vector A but opposite in direction to the given vector A. ಬಹಳ ಈಸಿಯಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇದೊಂದು ವೆಕ್ಟರ್ A ಅನ್ಕೋರಿ, ನಮಗೆ ಇದು ನೆಗೆಟಿವ್ ಆಫ್ ಅ ವೆಕ್ಟರ್, ಇದಕ್ಕ ಡೈರೆಕ್ಷನ್ ಅದ, ಇದಕ್ಕ ಡೈರೆಕ್ಷನ್ ಅದ. ಹೆಂಗೆ ಹೇಳ್ಬೋದು? ದ ನೆಗೆಟಿವ್ ಆಫ್ ಅ ವೆಕ್ಟರ್, the negative of the given vector A is equal to the magnitude to the vector A but opposite in direction to the given vector A. Athwa the vector which is equal in magnitude to the vector A but opposite in direction to the given vector A is called the negative of a vector. Okay, fine. So next nodri, define collinear vectors. Collinear ಈಗಾಗಲೇ ನಾನು ಹೇಳಿದ್ದೀನಿ, ಏನಿರಬೇಕು? collinear. ನೀವು ಲೈನ್ collinear ಅಂತ ಪ್ರೂವ್ ಮಾಡೋದಿದ್ರೆ ಏನು ಮಾಡಿದಿರಿ? ಒಂದ ಲೈನ್ ದಾಗ ಅದಾವ ಅಂತ ಪ್ರೂವ್ ಮಾಡ್ತೀರಿ. ಒಂದ ಲೈನ್ ದಾಗ ಅದಾವ ಅಂದ್ರೆ ಒಂದ, ಪ್ಯಾರಲಲ್ ಆಗಿ ಅದಾವ ಅಂದ್ರೆ ಒಂದ. ಹಿಂಗ್ ಮಾಡ್ಕೋರಿ. two or more vectors having same support or parallel support. ಇದು ಪ್ಯಾರಲಲ್ ಸಪೋರ್ಟ್, ಇದು ಸೇಮ್ ಸಪೋರ್ಟ್. 2 or more vectors, ಇಲ್ಲಿ ಎರಡ ತಗೊಂಡನ್ನ ನೀವು ಬೇಕಿದ್ರೆ 3 ತಗೋಬಹುದು. ನೀವು ಇಲ್ಲಿ 3 ತಗೋಬಹುದು, ಇಲ್ಲಿ E ತಗೋರಿ, ಇಲ್ಲಿ D ತಗೋರಿ. 2 or more vectors having the parallel support or same support. 2 or more vectors having same support or parallel support are called collinear vectors. It is asked in March 2017. Okay, so next third question ತಗೊಂಡಿದ್ದೀನಿ ನೋಡ್ರಿ. Find the unit vector in the direction of the vector ಅಂತ ಕೇಳಿದ್ದಾರೆ. ನೋಡಿ, A is equal to I plus J plus 2k ಅಂತ ವೆಕ್ಟರ್ ಅದ. ಇದ್ರ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ. ನಾವು ಯೂನಿಟ್ ವೆಕ್ಟರ್ ಅನ್ನು ಯಾವಾಗಲೂ ಹೆಂಗ್ ಗುರುತಿಸ್ತೀವಿ ಅಂದ್ರೆ
ಇದು ಎ ಬಾರ್ ಐತಿಲ್ಲ, ಎ ಕ್ಯಾಪ್ ಅಂತೀವಿ. ಎ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್. ಅದ್ರ ಫಾರ್ಮುಲಾ ಏನು? ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಅದ್ ಹೆಂಗ್ ಕಂಡುಹಿಡಿದ ಅಂತ ಹೇಳ್ತಾನೆ. ಈ ವೆಕ್ಟರ್ ಎ ಬರ್ಕೋತು ನಾನು ಆಸ್ ಇಟ್ ಈಸ್ ಐ ಪ್ಲಸ್ ಜೆ ಪ್ಲಸ್ 2k ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ನೋಡ್ರಿ ರೂಟ್ ಆಫ್ ಐ ಜೊತೆ ಏನಿರ್ತದ, ಜೆ ಜೊತೆ ಏನಿರ್ತದ, ಕೆ ಜೊತೆ ಏನಿರ್ತದ ಅದ್ರ ಸ್ಕ್ವೇರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ ಅನ್ನು ನಾವು xi ಪ್ಲಸ್ yj ಪ್ಲಸ್ zk ಅನ್ಕೊಂಡಿವಿ ಅಂದ್ರ ಸೊ ವೆಕ್ಟರ್ ಎ ಬಿ. ಸೊ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಾಗ್ತದ ಅಂದ್ರ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇದನ್ನ ನೆನಪಿಡಬೇಕು. ರೂಟ್ ಆಫ್ ಐ ಜೊತೆ ಇದ್ದದ್ದು, ಜೆ ಜೊತೆ ಇದ್ದದ್ದು, ಕೆ ಜೊತೆ ಇದ್ದದ್ದು ಸ್ಕೇಲಾರ್ ಕಾಂಪೋನೆಂಟ್ ಗಳ ಸ್ಕ್ವೇರ್ ಮಾಡಬೇಕು. ಸೊ ದಟ್ ಈಸ್ ಇಲ್ಲಿ ಐ ಜೊತೆ ಏನು ಇಲ್ಲ ಅಂದ್ರೆ 1 ಸ್ಕ್ವೇರ್, ಜೆ ಜೊತೆ ಏನು ಇಲ್ಲ ಅಂದ್ರೆ ಅದು 1 ಸ್ಕ್ವೇರ್, ಕೆ ಜೊತೆ 2 ಅದ 2 ಸ್ಕ್ವೇರ್. ಸೊ ಅದೆಷ್ಟಾಯ್ತು? ಐ ಪ್ಲಸ್ ಜೆ ಪ್ಲಸ್ 2k divided by root of 1 square is 1, 1 square is again 1, 2 square is 4. 1 plus 1 plus 4, 6. So that is I plus j plus 2k divided by root of 6. ನೋಡಿ ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಸಮ್ ಟೈಮ್ಸ್ ಈ ಪ್ರಶ್ನೆಯನ್ನ 2 ಮಾರ್ಕ್ ಒಳಗೂ ಕೇಳ್ತಾರೆ. ಬಟ್ ವೆಕ್ಟರ್ ಇಷ್ಟು ಈಸಿ ಕೊಟ್ಟಿರೋದಿಲ್ಲ, ಸ್ವಲ್ಪ ಟಫ್ ಕೊಟ್ಟಿರ್ತಾನೆ. ಓಕೆ, ಸೊ ಬಟ್ 2 ಮಾರ್ಕ್ ಒಳಗೂ ಕೇಳ್ತಾರೆ. ಮೆಥಡ್ ಸೇಮ್, ವೆಕ್ಟರ್ ಬರ್ಕೋಬೇಕು ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. The unit vector is nothing but the given vector divided by its magnitude. A vector divided by its magnitude. Okay, so that will give you the unit vector. I plus j plus 2k divided by root 6. Okay, I hope this one is understood. Third question. Next we will move to the fourth question. Notice the triple star. Triple star anta ಏನು ಹೇಳ್ತಲ್ಲ, those are highly important. ದೋಸ್ ಯಾರು ನಾನು ಜಸ್ಟ್ ಸರ್ ನಂಗೆ 180 ಆ ಥರ ಏನು ಮಾರ್ಕ್ಸ್ ಬೇಡ, ನನಗೆ ಒಂದು 40 to 50 ಬಿದ್ರೆ ಸಾಕು ಅನ್ನೋರು ಏನು ಹೇಳ್ತೀರಿ. ಈ ವಿಡಿಯೋದಾಗ ನಾನು ಹೇಳ್ತಕ್ಕಂಥ ತ್ರಿಬಲ್ ಸ್ಟಾರ್ ಮತ್ತು ಡಬಲ್ ಸ್ಟಾರ್ ಕ್ವಶನ್ಸ್ಗಳನ್ನ ಅಷ್ಟು ನೀವು ಮಾಡಿದ್ರು ಸಾಕು. ಓಕೆ ಫೈನ್. ಫೋರ್ತ್ ಕ್ವಶನ್ ಇಲ್ಲಿದೆ ನೋಡಿ. ಶೋ ದಟ್ ದ ವೆಕ್ಟರ್ಸ್ ಎ ಇಸ್ ಈಕ್ವಲ್ ಟು 2i minus 3j plus 4k. 2i minus 3j plus 4k ಇದು ವೆಕ್ಟರ್ ಎ. ವೆಕ್ಟರ್ ಬಿ ಏನದ? minus 4i plus 6j minus 8k. minus 4i plus 6j minus 8k. These are collinear ಅದಾವ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇವೆರಡು ಕೊಲಿನಿಯರ್ ಅದಾವ ಅಂತ ಪ್ರೂವ್ ಮಾಡಬೇಕು. ಕೊಲಿನಿಯರ್ ಅದಾವ ಅಂದ್ರೆ ಏನು ಪ್ರೂವ್ ಮಾಡಬೇಕು ನೋಡ್ರಿ, ಒಂದು ವೆಕ್ಟರ್ ಅನ್ನ ಇನ್ನೊಂದು ವೆಕ್ಟರ್ ಫಾರ್ಮ್ ನೋಡಿ ಎಕ್ಸ್ಪ್ರೆಸ್ ಮಾಡಕ್ ಬರ್ಬೇಕು ಅಂದ್ರೆ ಅವು ಕೊಲಿನಿಯರ್ ಇದ್ದಂಗ. ಅಂದ್ರ ಈ ಒಂದು ವೆಕ್ಟರ್ ನ ಇನ್ನೊಂದು ವೆಕ್ಟರ್ ಬರಿಬೇಕು. ಹೆಂಗ್ ನೋಡ್ರಿ ಅಂದ್ರೆ ಒಂದು ಯಾವ್ದಾರೆ ಒಂದು ನಂಬರ್ ಕಾಮನ್ ತೆಗೆದ್ರ ಅದು ಇನ್ನೊಂದು ವೆಕ್ಟರ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವೆಕ್ಟರ್ ಎ ಅದ, ಈ ವೆಕ್ಟರ್ ಬಿ ಹೆಂಗ್ ಬರೀತೀನಿ ನೋಡ್ರಿ. ನಾನು ವೆಕ್ಟರ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್, ನಾನು ಇಲ್ಲಿ -2 ಕಾಮನ್ ತೆಗೆದೆ ಅಂದ್ರೆ ಒಳಗೆ ಏನು ಉಳಿತದ ನೋಡ್ರಿ, 2i ಮೈನಸ್ ತೆಗೆದ್ರಿಂದ ಪ್ಲಸ್ ತೆಗೆದ್ರೆ -3j ಪ್ಲಸ್ 4k ಆಯ್ತು. ಹೌದಾ? -2 ಒಂದು ನಂಬರ್ ಕಾಮನ್ ತೆಗೆದಾಗ ವಾಪಸ್ ವೆಕ್ಟರ್ ಎ ನ ಬಂತು. ಸೊ ಇದು ವೆಕ್ಟರ್ ಎ ಆಯ್ತು. ಸೊ ನಾನು ಏನು ಬರಿಬಹುದು, ಬಿ ವೆಕ್ಟರ್ ಇಸ್ ಈಕ್ವಲ್ ಟು -2 ಟೈಮ್ಸ್ ಎ ವೆಕ್ಟರ್ ಅಂತ ಬರಿಬಹುದು. when one vector can be expressed as a scalar multiple of other vector, then we can say that the given two vectors are collinear. ಎರಡು ವೆಕ್ಟರ್ಗಳು ಯಾವಾಗ ಕೊಲಿನಿಯರ್ ಇರ್ತಾವ ಅಂದ್ರ when one vector can be expressed as a scalar multiple of other vector. ಇದು -2 ಅಂದ್ರೆ ಸ್ಕೇಲಾರ್ ನಂಬರ್, ಇದ್ರ ಮಲ್ಟಿಪಲ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಾಕ ಬಂತು ಅಂದ್ರೆ ಅವಾಗ ನಾವು ಏನಂತ ಕರಿತೀವಿ, both the vectors are collinear ಅಂತ ಕರಿತೀವಿ. ಈ ತರದ ಪ್ರಶ್ನೆನೂ ಬರಬಹುದು. ಸೊ ಇದನ್ನು ಕೂಡ ನೀವು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇನ್ನೊಂದಿಷ್ಟು ಪ್ರಶ್ನೆಗಳದಾವ ಅವನಷ್ಟು. ಸೊ 1 ಮಾರ್ಕಿನ 5th 8th 7th 6th ಅಂದ್ರೆ 4 ಕ್ವೆಶ್ಚನ್ಗಳನ್ನು ತಗೊಂಡಿದ್ದೀವಿ ನೋಡ್ರಿ. ಸೊ 4 ಕ್ವೆಶ್ಚನ್ಸ್ ಈಗಾಗಲೇ ಮುಗಿಸಿದ್ದೀವಿ. ಇವು 4 ಕ್ವೆಶ್ಚನ್ಸ್ ಇಂಪಾರ್ಟೆಂಟ್. ಇಫ್ ದ ವೆಕ್ಟರ್ ಎ ಬಿ ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ಈಕ್ವಲ್ ಟು 2i minus j plus k and ob equal to 3i minus 4j 4 plus 4k, then find the position vector oa. ಎ ಬಿ ಕೊಟ್ಟಾರ, ಒ ಬಿ ಕೊಟ್ಟಾರ, ಒ ಎ ಫೈಂಡ್ ಔಟ್ ಮಾಡಬೇಕು. ಇದೊಂದು ನೋಡ್ರಿ, ಲಕ್ಷ ಕೊಡ್ರಿ. 5th ಸೊಲ್ಯೂಷನ್ ನೋಡ್ರಿ ಹೆಂಗಿರ್ತದ. ಎ ಬಿ ವೆಕ್ಟರ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು, 2i minus j plus k. ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಒ ಬಿ ವೆಕ್ಟರ್ ಕೊಟ್ಟಿದ್ದಾರೆ. ಒ ಬಿ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ಬಿ ಅಂದಂಗ. ಓ ಜೊತೆಗೆ ಯಾವ್ದು ಇರ್ತದ, ಇಟ್ಸ್ ಪೊಸಿಷನ್ ವೆಕ್ಟರ್ ಅಂದಂಗ. ನಮಗ್ ಫೈಂಡ್ ಔಟ್ ಮಾಡಬೇಕು ಓ ಎ. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಯಾವಾಗಲೂ ಕೂಡ ಎ ಬಿ ವೆಕ್ಟರ್ ಅನ್ನು ಹೆಂಗ್ ಬರೀಬಹುದು, ಎ ಬಿ ಇರಲಿ, ಪಿ ಕ್ಯೂ ಇರಲಿ, ಆರ್ ಎಸ್ ಇರಲಿ, ಏನೇ ಇರಲಿ, ಒ ಬಿ ಮೈನಸ್ ಒ ಎ ಅಂತ ಬರೀಬಹುದು. ಪಿ ಕ್ಯೂ ಇತ್ತಂದ್ರೆ ಒ ಕ್ಯೂ ಮೈನಸ್ ಒ ಪಿ. ಆರ್ ಎಸ್ ವೆಕ್ಟರ್ ಇರ್ತೈತಿ, ಹೆಂಗ್ ಬರೀಬಹುದು, ಒ ಎಸ್ ಮೈನಸ್ ಒ ಆರ್. ಪೊಸಿಷನ್ ವೆಕ್ಟರ್ ಆಫ್ ಸೆಕೆಂಡ್ ಪಾಯಿಂಟ್ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಫಸ್ಟ್ ಪಾಯಿಂಟ್ ಅಂತ ಬರೀಬಹುದು. ಸೊ ಎ ಬಿ ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ ಒ ಬಿ ಮೈನಸ್
ಓ ಎ ನನಗೆ ಬೇಕಾಗಿರೋದು ಓ ಎ. ಸೊ ಓ ಎ ಈ ಕಡೆ ತಗೊಂಡ್ಬರ್ತನು, ಓ ಎ ಇಸ್ ಈಕ್ವಲ್ ಟು ಎ ಬಿ ಆ ಕಡೆ ಕಳಿಸ್ತನು, ಓ ಬಿ ಮೈನಸ್ ಎ ಬಿ. ಸೊ ಓ ಬಿ ಎಷ್ಟದ ನೋಡ್ರಿ ಇಲ್ಲಿ, ಓ ಬಿ ಅದ 3i, ಎ ಬಿ ಅದ 2i. ಸೊ 3i ದಾಗ 2i ಕಳೆದ್ರ 1i ಮೈನಸ್ 4j ಮೈನಸ್ ಆಫ್ ಮೈನಸ್ j ಅಂದ್ರ ಮೈನಸ್ 3j. 4k ಮೈನಸ್ k ಮೈನಸ್ 3k. 4k ಒಳಗೆ 1k ಕಳೀದು ಮೈನಸ್ 4j ಐತಿ, ಅದ್ರ ಮೈನಸ್ ಆಫ್ ಮೈನಸ್ j, ಇಲ್ಲೊಂದು ಮೈನಸ್ ಅದ ಮೊದಲೊಂದು ಮೈನಸ್ ಬರ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ j, ಮೈನಸ್ 4j ಮೈನಸ್ ಪ್ಲಸ್ ಮೈನಸ್ ಆಫ್ ಮೈನಸ್ j ಅಂದ್ರೆ ಪ್ಲಸ್ j, ಮೈನಸ್ 4j ಪ್ಲಸ್ j ಮೈನಸ್ 3j. 3i ದಾಗ 2i ಕಳೆದು ಬಿಟ್ರೆ i. So this is our position vector OA. I hope this one is understood. This is also a double star question ಅಂತ ಹೇಳ್ಬಹುದು. Okay, fine. Next. So sixth question ತಗೋತಾ ಇದೀನಿ ನೋಡ್ರಿ. Okay, sixth question ಏನದ, find the unit vector in the direction of the vector. ಈಗಾಗಲೇ ಮಾಡಿದ್ವಿ ನಾವು ಇಂತಾದ, ಬಟ್ ಇನ್ನೊಂದ್ಸಲ ಅದು ರಿಪೀಟ್ ಆಗ್ಯದ, ಸೊ ಅದು ಮಾಡೋಣ, ಏನು ಸಮಸ್ಯೆ ಇಲ್ಲ. 2i ಪ್ಲಸ್ 3j ಪ್ಲಸ್ k ಅಂತ ಹೇಳಿ ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಇದು ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕು. ಯೂನಿಟ್ ವೆಕ್ಟರ್ ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ ಅಥವಾ 2 ಮಾರ್ಕ್ ಬರ್ತೈತಿ, ಇಲ್ಲ ಡೆಫಿನಿಷನ್ ಹೋಗಿ ಬರ್ತದ, ಒಂದು ಫಿಕ್ಸ್. ಸೊ ಅದಕ್ಕೆ ಯೂನಿಟ್ ವೆಕ್ಟರ್ ಇಂಪಾರ್ಟೆಂಟ್, ಲಕ್ಷ ಕೊಡ್ರಿ. ಯೂನಿಟ್ ವೆಕ್ಟರ್ ಹೆಂಗ್ ಬರೀತೀರಿ, ಎ ವೆಕ್ಟರ್ ತೆಗೆದು ಎ ಕ್ಯಾಪ್ ಮಾಡ್ಕೋಬೇಕು. ಎ ಕ್ಯಾಪ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಎ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಎ ಅಂದ್ರೆ 2i ಪ್ಲಸ್ 3j ಪ್ಲಸ್ k ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಹೆಂಗೆ ಹೇಳಿದ್ದೀನಿ ನಾನು, ಐ ಜೆ ಕೆ ಜೊತೆ ಏನ್ ಇರ್ತಾವಲ್ಲ ಅದ್ರ ಸ್ಕ್ವೇರ್ ಮಾಡ್ತಾ ಹೋಗ್ಬೇಕು. 2 ದ ಸ್ಕ್ವೇರ್ ಮಾಡ್ರಿ, ಇಲ್ಲಿ j ಜೊತೆ ಇರ್ತಕ್ಕಂಥ 3 ಸ್ಕ್ವೇರ್, k ಜೊತೆ ಇರ್ತಕ್ಕಂಥದ್ದು ಏನು ಇಲ್ಲ ಅಂದ್ರೆ 1 ಇರ್ತದೆ, 1 ಸ್ಕ್ವೇರ್. ಸೊ ಅದನ್ನ ನಾವು ಸೀದಾ ಬರೆದು ಬಿಟ್ಟಿವಿ ಅಂದ್ರೆ 2i ಪ್ಲಸ್ 3j ಪ್ಲಸ್ k. 2 ಸ್ಕ್ವೇರ್ ಎಷ್ಟಾಯ್ತು 4, 3 ಸ್ಕ್ವೇರ್ 9, 1 ಸ್ಕ್ವೇರ್ 1. ಸೊ ಇದನ್ನ ಅಡಿಷನ್ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡಬಹುದು, ರೂಟ್ ಆಫ್ 14 ಅಂತ ಹೇಳಿ ಬರೆದ್ಬಿಡಬಹುದು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ವಿಚ್ ಇಸ್ ಆಸ್ಕ್ಡ್ ಇನ್ July 16. Okay, important question. So seventh one ನೋಡ್ರಿ, find the value of x. ಸೆವೆಂತ್ ಪ್ರಶ್ನೆ ತಗೋತಾ ಇದ್ದೀನಿ ನೋಡ್ರಿ ಇಲ್ಲಿ. ಇಲ್ಲದ ಸೆವೆಂತ್ ಕ್ವೆಶ್ಚನ್, find the value of x for which x into i plus j plus k is a unit vector. ನೋಡ್ರಿ, x into i plus j plus k ಇದೊಂದು ಯೂನಿಟ್ ವೆಕ್ಟರ್ ಐತಿ. ನಮಗ x ದ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. x into i plus j plus k is a ಯೂನಿಟ್ ವೆಕ್ಟರ್ ಅಂತಂದ. ಸೊ ಬಹಳ ಈಸಿ ರೀ. ಯೂನಿಟ್ ವೆಕ್ಟರ್ ಅಂದ್ರೆ ಏನು ಗೊತ್ತೈತಿ ನಮಗ, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು ಇರಬೇಕು, 1 ಇರಬೇಕು. ಸೊ ಇದರ ಮ್ಯಾಗ್ನಿಟ್ಯೂಡ್ ಅನ್ನು ಏನು ಮಾಡ್ಕೊಂಡ್ಬಿಡೋನು, 1 ಮಾಡ್ಕೊಳ್ಳೋನು, ಹೌದಾ. ಸೊ ಇವಾಗ ಏನಾಗ್ತದ ನೋಡ್ರಿ, ಸೊ ಇದರ ಮ್ಯಾಗ್ನಿಟ್ಯೂಡ್ 1 ಅಂದ್ರೆ ಇದು ಹೆಂಗಾಗ್ತದ, xi ಮಲ್ಟಿಪ್ಲೈ ಮಾಡಿದ್ರೆ xi ಪ್ಲಸ್ xj. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ಕ್ಯಾಮೆರಾ ಸೆಟ್ಟಿಂಗ್ ವರ್ಕ್ ಆಗ್ತಾ ಇದ್ದಿಲ್ಲ. ಸೊ ನೋಡಿ, x into i plus j plus k 1. ಸೊ ಇದರ ಮ್ಯಾಗ್ನಿಟ್ಯೂಡ್ 1 ಆಯ್ತು. ಸೊ ಮ್ಯಾಗ್ನಿಟ್ಯೂಡ್ 1 ಆಯ್ತು ಅಂದ್ರೆ ಏನು, ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. xi plus xj plus xk is equal to 1 ಆಯ್ತು, ಹೌದಾ. ಸೊ ಬಟ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದಂದ್ರೆ ಹೆಂಗ್ ಹೇಳಿದ್ದೀನಿ ನಾನು, ಇದರ i j k ಕೂಡ ಏನಿರ್ತಾವಲ್ಲ ಅದರ ವ್ಯಾಲ್ಯೂಗಳನ್ನ ಸ್ಕ್ವೇರ್ ಮಾಡಿದ್ರೆ 1 ಬರಬೇಕು. ದಟ್ ಇಸ್ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್, 3 x ಇದಾವ, ದಟ್ ಇಸ್ ಈಕ್ವಲ್ ಟು 1 ಆಯ್ತು. ಸೊ 3x ಸ್ಕ್ವೇರ್ ಅಂದ್ರೆ ರೂಟ್ ಆಫ್ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ರೂಟ್ ಆತಂದ್ರೆ ಇದು ರೂಟ್ 3 ಆಯ್ತು, ಈ ಸ್ಕ್ವೇರ್ ಹೋಗಿ ಬರೀ x ಆಯ್ತು, ಇಸ್ ಈಕ್ವಲ್ ಟು 1. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಅಲ್ಲಿ x ಅಷ್ಟು ಉಳಿತು. ಸೊ x ಇಸ್ ಈಕ್ವಲ್ ಟು ಎಷ್ಟಾಗ್ಬಿಡ್ತದ, 1/√3 ಆಗ್ತದ. ಓಕೆ, ಲಾಸ್ಟ್ ಕ್ವೆಶ್ಚನ್ ತಗೊಂಡಿದ್ದೀನಿ ನೋಡಿ, ಸ್ವಲ್ಪ ಸ್ಪೇಸ್ ಕಡಿಮೆ ಆದ ಸಲುವಾಗಿ. ಫೈಂಡ್ ದ ಡೈರೆಕ್ಷನ್ ರೇಷಿಯೋ ಆಫ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ನೋಡ್ರಿ, p ಕೊಟ್ಟಿದ್ದಾರೆ, q ಕೊಟ್ಟಿದ್ದಾರೆ. ಸೊ ನಾವು ಏನು ಕಂಡುಹಿಡಿಬೇಕು, ಡೈರೆಕ್ಷನ್ ರೇಷಿಯೋಸ್ ಫ್ರಮ್ p ಟು q ಕಂಡುಹಿಡಿಬೇಕು. ಸೊ p ಕೊಟ್ಟಾಗ, ಸೊ ಆ ಪಾಯಿಂಟ್ ಗಳಿಗೆ i j k ನೀವು ಅಪ್ಲೈ ಮಾಡಿದ್ರೆ ಅದರ ನಿಮ್ಮ ಪೊಸಿಷನ್ ವೆಕ್ಟರ್ p ಸಿಕ್ತು. q ಅನ್ನ ಅದರ ಪಾಯಿಂಟ್ ಗಳಿಗೆ ಅಪ್ಲೈ ಮಾಡಿದ್ರೆ ಪೊಸಿಷನ್ ವೆಕ್ಟರ್ ಆಫ್ q ಸಿಕ್ತು. ಸೊ p q ಸಿಗಬೇಕಂದ್ರೆ o q ಮೈನಸ್ o p ಮಾಡಬೇಕು. ಅವಾಗ ಮೈನಸ್ 3i ಮೈನಸ್ i ಇಂಟು ಮೈನಸ್ 2i ಮೈನಸ್ 3i ಮೈನಸ್ 2j ಮೈನಸ್ 3j ಮೈನಸ್ 5j 3k ಮೈನಸ್ 0k ಅಂದ್ರೆ 3k ಮೈನಸ್ 0k ಅಂದ್ರೆ 3k ಆಗ್ತದೆ. ಸಾರಿ, ಇದು 3k ಆಗ್ತದೆ. ಓಕೆ, ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನು, ಐ ಜೆ ಕೆ ಜೊತೆ ಇರತಕ್ಕಂತ ಸ್ಕೇಲರ್ ಕಾಂಪೋನೆಂಟ್ ಗಳಿಂದವಲ್ಲ ಅವಕ್ಕೆ ಡೈರೆಕ್ಷನ್ ರೇಷಿಯೋಸ್ ಅಂತಾರೆ. -3 -5 0. ಸಾರಿ, 0 ಅಲ್ಲ, ಇದು 3. ಇನ್ನು ಇನ್ನೊಂದು ಪ್ರಶ್ನೆ ಕೇಳಬಹುದು, ನಾ ಏನು ತಗೊಂಡಿ ಒಂದು ಹಂಗ ತಗೊಂಡಿದ್ದೀನಿ ನಾನು ಜನರಲ್ ಆಗಿ i + 3j - 2k ಅಥವಾ ಇದರಲ್ಲ ಬೇರೆ ಯಾವ್ದಾದ್ರು ಬರಬಹುದು. ಇದರ ಸ್ಕೇಲಾರ್ ಕಾಂಪೋನೆಂಟ್ ಮತ್ತು ವೆಕ್ಟರ್ ಕಾಂಪೋನೆಂಟ್ ಕಂಡುಹಿಡಿ ಅಂತ ಹೇಳ್ತಾರೆ. ಸ್ಕೇಲಾರ್ ಕಾಂಪೋನೆಂಟ್ ಅಂದ್ರೆ ಏನು, ನಂಬರ್ i j k ಜೊತೆ ಇರತಕ್ಕಂತ ನಂಬರ್. i ಜೊತೆ ಏನು ಇಲ್ಲ ಅಂದ್ರೆ 1, j ಜೊತೆ 3 ಅದ, k ಜೊತೆ -2 ಅದ. ಸ್ಕೇಲಾರ್ ಕಾಂಪೋನೆಂಟ್. ವೆಕ್ಟರ್ ಕಾಂಪೋನೆಂಟ್ ಅಂದ್ರೆ ಅದಷ್ಟು ನಂಬರ್ ವಿತ್ i, ನಂಬರ್ ವಿತ್ j, ನಂಬರ್ ವಿತ್ k. 1 into i
3j minus 2k. These are vector components. So ಇದು ಕಂಪ್ಲೀಟ್ ಫಸ್ಟ್ ವಿಡಿಯೋ ವಿತ್ 1 ಮಾರ್ಕ್ ಅಂಡ್ ಕಾನ್ಸೆಪ್ಟ್. ಸೆಕೆಂಡ್ ವಿಡಿಯೋ 2 ಮಾರ್ಕ್ ಇಂದ ಇದರ ಮೇಲೆ ಬರ್ತದ. ಸೊ ಅದಕ್ಕೆ ಈ ವಿಡಿಯೋ ನೀವು ಎಲ್ಲ ಕಡೆ ಶೇರ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. I will put 100% effort to make a better videos. So thank you. Jai Hind, Vande Mataram.